ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಇದೀಗ ಬಂದಿದೆ. ಬಹಳ ಮುಖ್ಯವಾದಂತ ಮಾಹಿತಿ, ನೋಡಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಆಲ್ರೆಡಿ 4ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರ್ಯಾರಿಗೆ 4ನೇ ಕಂತಿನ ಹಣ ಬಂದಿಲ್ಲ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ, ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಮತ್ತೆ ನಮ್ಗೆ ಯಾಕೆ ಬಂದಿಲ್ಲ, ಬಿಡುಗಡೆ ಆದ್ರೆ ಏನ್ ಕಾರಣ, 3ನೇ ಕಂತಿನ ಹಣ ಬಂದಿದೆ ಆದ್ರೆ 4ನೇ ಕಂತಿನ ಹಣ ಬಂದಿಲ್ಲ, 2ನೇ ಕಂತಿನ ಹಣ ಬಂದಿದೆ ಅಂತ ಕೇಳ್ತಾ ಇದೆ. ಸೊ ಬನ್ನಿ, ಈ ಒಂದು ಬಹಳ ಮುಖ್ಯವಾದಂತ ಅಪ್ಡೇಟ್ ಇದು. 4ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರು ನೋಡ್ಲೇಬೇಕಾದಂತ ಮಾಹಿತಿ. ಬನ್ನಿ ಸ್ನೇಹಿತರೆ, ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ ಇದು. ಸ್ನೇಹಿತರೆ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸಿದ್ದಾರೆ, ನಾವು 4ನೇ ಕಂತಿನ ಹಣವನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ. ಆದ್ರೆ ಬಹಳಷ್ಟು ಮಂದಿಗೆ ಈ ಒಂದು 4ನೇ ಕಂತಿನ ಹಣ ಸೇರಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ ಆಗಿದೆ. ಯಾಕಪ್ಪ ಅಂತಂದ್ರೆ, ಈಗ 1, 2, 3ನೇ ಕಂತಿನ ಹಣ ಬಂದ ಮೇಲೆ 4ನೇ ಕಂತಿನ ಹಣ ಬರಲೇಬೇಕು. ಬಂದಿಲ್ಲಪ್ಪ ಅಂತಂದ್ರೆ ಏನ್ ಕಾರಣ, ನಿಮ್ಮ ಪಕ್ಕದವ್ರಿಗೆ ಎಲ್ಲ ಬಂದಿರುತ್ತೆ, ನಿಮಗೆ ಬಂದಿರೋದಿಲ್ಲ. ಸೊ ಇದಕ್ಕೆ ಏನ್ ಕಾರಣ ಅಂತ ತಲೆ ಕೆಡಿಸ್ಕೊಳ್ತಿರ್ತಾರೆ. ಇನ್ನು ಕೆಲವರಂತೂ 4ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡು, ಅದಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ತಿರ್ತಾರೆ. ಆದ್ರೆ ಇಲ್ಲಿ ಒರಿಜಿನಲ್ ಮಾಹಿತಿನೇ ಬೇರೆ ಇದೆ. ಹೌದು ಸ್ನೇಹಿತರೆ, 2 ಕಾರಣಗಳನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. 4ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ 2 ಕಾರಣಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಒಂದು ಕಾರಣ, ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ, ಅಂದ್ರೆ ಟ್ಯಾಕ್ಸ್ ಪೇಯರ್ ಯಾರು ಇರ್ತಾರೆ ಅಂತವರ ಒಂದು ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡಿದಾರಂತೆ. ಅಂದ್ರೆ ಈಗ ಅಲ್ಲಿವರೆಗೆ ಏನು ಮೊದಲಿಗೆ ಈ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡುವಂತವರು ಅರ್ಜಿಯನ್ನ ಹಾಕಿದರೆ 1, 2ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಆದ್ರೆ ಈಗ ವೆರಿಫಿಕೇಶನ್ ಮಾಡಿ ಇಂತ ಟ್ಯಾಕ್ಸ್ ಪೇಯರ್ ಇವರು ಅಂತ ಹೇಳಿ ಅಂತವರ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ 4ನೇ ಕಂತಿನ ಹಣ ಬಂದಿಲ್ಲ. ಇದು ಮೊದಲನೇ ಕಾರಣ. ಇನ್ನು 2ನೇ ಕಾರಣವನ್ನ ತಿಳಿಸಿದ್ದಾರೆ. ಬಹಳಷ್ಟು ಮಂದಿ ಏನ್ ಮಾಡಿದ್ದಾರೆ, ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ. ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರೋದ್ರಿಂದ ಅವರ ಡಾಟಾ ಏನಿದೆ, ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ಯಾರ್ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ, ಸೊ ಅಂತವ್ರಿಗೆ ಈ ಒಂದು 4ನೇ ಕಂತಿನ ಹಣವನ್ನ ಹಾಕಿಲ್ಲ. ಅಂದ್ರೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಮುಂದೊಂದು ದಿನ ಆ ಒಂದು 4ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಯಾಕಂದ್ರೆ ಈಗ ಯಾರ್ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ, ಸೊ ಅಂತವ್ರಿಗೆ 3 ರಿಂದ 4 ತಿಂಗಳ ಟೈಮ್ ತಗೊಳುತ್ತಂತೆ. ಅಲ್ಲಿವರೆಗೆ ಅವ್ರಿಗೆ ಹಣ ಹೋಗೋದಿಲ್ಲ. ಆದ್ರೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇರುತ್ತೆ, ಒಟ್ಟಿಗೆ ಒಂದು ಹಣವನ್ನ ರಿಲೀಸ್ ಮಾಡ್ತಾರಂತ ತಿಳಿಸಿದ್ದಾರೆ. ಈ ರೀತಿಯಾಗಿ ಈ ಒಂದು 2 ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಏನಿದೆ ಪೆಂಡಿಂಗ್ ಇದೆ ಅಂತ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇದು ಪಕ್ಕವಾದಂತ ಒಂದು ಮಾಹಿತಿ.